ಪಟೇಲನ ಮೇಲೆ ಹೆಣ್ಣಾದ ನೀನು ಅಪಾರ ಮೋಕ್ಷ ಮಾಡಿರುವ ಎಂದ ಮೇಲೆ ಆದಾಗೆ ನೀನು ಕ್ಷೇಮವಾಗಿರಲು ಸಾಧ್ಯ? ನೀನು ಕೆಣಕಿ ಹೋಗಿದ್ದು ತಾಯಿ ಮಾನವ ರೂಪಿ ವಿಕ್ರಾಂತ್ ಪಟೇಲನಲ್ಲ, ಕಾಕ್ಕೆ ಸಾಯಿಸುವ ಕಾಳಿಂಗ ಸರ್ಪವನ್ನ. ರನ್ನಶ್ರೀ, ಇದುವರೆಗೆ ನಿನ್ನ ಬಾಳ ಗರ್ಭದಲ್ಲಿ ಅಡಗಿ ಕಾದು ಕುಳಿತಿದೆ ಅತಿ ಘೋರವಾದ ದುರಂತ. ರನ್ನ, ನಲ್ಲ ಎಂದು ನಲಿಮೆಯಿಂದ ನುಡಿಯಬೇಕಾದ ನಾಲಿಗೆಯಿಂದ ನಾಯಿ ಎಂದು ಚಲಿಸಿದ ನಿನ್ನ ಪಾಡು ನಾಯಿ ಪಾಡಾಗುವುದನ್ನು ಆ ನಾಗಾಶಯನ ನಾಗಭೂಷಣರ ತಪ್ಪಿಸಲಾರರ. ಸುಸಂಸ್ಕೃತ ಸುಕುಮಾರಿ, ಸುಗುಣ ಸುಶೀಲೆ ಸ್ವಚ್ಛರಿತಳಾಗಬೇಕೆಂದು ನೀನಂದುಕೊಂಡಿದ್ದರು ಸ್ವಕೃತಿ ಇಲ್ಲ. ಸುಕಾಲದಲ್ಲಿ ಸುಖರೂಪವಾಗಿ ಸುನಾಯಸದಿಂದ ಸುರಪೀಡಿಯರೊಂದಿಗೆ ಸುಖ ಹೊಂದುವ ಸುಧೀರನು ನಾನ. ಸುಖ ಸುಪ್ಪತ್ತಿಗೆ ಎಲ್ಲಿ ಸುಮಂಗಲರೆಂಬ ಸುಮಗಳ ಸುಗಂಧ ಒಂದು ಸುಖಪ್ರದವಾಗಿ ಸುಖಿಸುವ ಸುಮಲೋಪಾಣನು ನಾನ. ನನ್ನ ಕೈಯಿಂದ ತಪ್ಪಿಸಿಕೊಂಡು ಅದಾಗೆ ನಿನ್ನ ಪ್ರೇಮ ಕುಮಾರನಿಗೆ ತಕ್ಕುತ್ತೀಯ ಅಂತ ನಾನೇ ಬಿಡುತ್ತೇನೆ. ಮರ್ಯಾದೆ ಮಹಲಿನ ಹೆಣ್ಣೆ, ನಿನ್ನ ಪ್ರೇಮಿಯನ್ನು ಕೊಂದಾದರೂ ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳದೆ ಬಿಡಲಾರ ಈ ವಿಕ್ರಾಂತ್. ಆ ಅಮರನಾಥ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪುತ್ರಿ ತುಳಿದಿರುವ ಅವನ ಅರ್ಪಂಗೆ ಈ ರಸಿಕನು ಕಣ್ಣಿಟ್ಟು ಕಾದಿರುವ ಕೋಮಲಾಂಗೆ. ಅಮರನಾಥ, ನಿನ್ನ ಹೆಂಡತಿ ಐಶ್ವರ್ಯದಿಂದಲೇ ಹೆಚ್ಚುವೆ, ನಿನ್ನಾಂಕಾರದ ಐಶ್ವರ್ಯಕ್ಕೆ ಬೆಂಕಿ ತಗಿಸುವ ಈ ಬೆಂಕಿಯಲ್ಲಿ ನಿನ್ನ ಬಾಳು ಸುಟ್ಟು ಹೋದಾಗಲೇ ನಾ ತೊಟ್ಟ ಹಠ ಗೆಲ್ಲುವುದು, ನಾ ಗೈದ ಶಪಥ ಈಡೇರುವುದು. ಇದೇ ಈ ವಿಕ್ರಾಂತ್ ಪಟೇಲನ ನೇರಗರೆ.